ನಮಸ್ಕಾರ, ನಾನು ಸೌಮ್ಯ ಮಳಲಿ. ಹಿಂಸಾಚಾರಕ್ಕೆ ತಿರುಗಿದ ರೈತರ ಪ್ರತಿಭಟನೆ, ಶಾಂತಿಯುತ ರ್ಯಾಲಿ ಅಂದ್ರೆ ಇದೇನಾ? ಪೊಲೀಸರೊಂದಿಗೆ ವಾಗ್ವಾದ, ಬ್ಯಾರಿಕೇಡ್, ತಳ್ಳಾಟ. ಪೊಲೀಸರ ಮಾತಿಗೂ ಇದೀಗ ಪ್ರತಿಭಟನಾ ನಿರತರು ಬಗ್ತಾ ಇಲ್ಲ. ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಈ ಒಂದು ಶಾಂತಿಯುತ ಪ್ರತಿಭಟನೆ ಇದೀಗ ಹಿಂಸಾಚಾರಕ್ಕೆ ತಿರುಗ್ತಾ ಇದೆ. ರೈತರ ಪ್ರತಿಭಟನೆಯಲ್ಲಿ ಶಾಂತಿಯುತ ಪ್ರತಿಭಟನೆ ಅನ್ನೋದು ಇಲ್ಲ. ಪೊಲೀಸರೊಂದಿಗೆ ವಾಗ್ವಾದವನ್ನ ನಡೆಸ್ತಾ ಇದ್ದಾರೆ, ಬ್ಯಾರಿಕೇಡ್ಗಳನ್ನ ತಳ್ಳಾಡ್ತಾ ಇದ್ದಾರೆ. ರೈತರ ಒಂದು ಆಕ್ರೋಶ ಇದೀಗ ಹೆಚ್ಚಾಗಿರುವಂತದ್ದು. ಪೊಲೀಸರ ಮಾತಿಗೂ ಇದೀಗ ಪ್ರತಿಭಟನಾಕಾರರು ಬಗ್ತಾ ಇಲ್ಲ. ರೈತ ಹೋರಾಟಗಾರರಿಂದಲೂ ಕೂಡ ಅಲ್ಲಿ ಪ್ರತಿಭಟನಾ ನಿರತರನ್ನ ಮನವೊಲಿಸುವಂತಹ ಕೆಲಸ ಆಗ್ತಾ ಇದೆ. ಯಾರನ್ನು ಕೇರ್ ಮಾಡದೆ ದೆಹಲಿಗೆ ನುಗ್ಗುವಂತಹ ಯತ್ನವನ್ನ ಅಲ್ಲಿನ ಪ್ರತಿಭಟನಾ ನಿರತರು ಮಾಡ್ತಾ ಇದ್ದಾರೆ. ರೈತ ಹೋರಾಟಗಾರರು ಕೂಡ ಅವರನ್ನ ಮನವೊಲಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಗಣರಾಜ್ಯೋತ್ಸವದಂದೇ ಇದೆಂತಹ ಮುಜುಗರವನ್ನ ತಂದಿದ್ದಾರೆ ಅನ್ನುವಂಥದ್ದು. ಶಾಂತಿಯುತವಾಗಿ ನಾವು ಹೋರಾಟವನ್ನ ಮಾಡ್ತೀವಿ, ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇದೀಗ ಏಕಾಏಕಿ ದೆಹಲಿ ಒಳಗೆ ನುಗ್ಗುವಂತಹ ಪ್ರಯತ್ನವನ್ನ ಅಲ್ಲಿನ ಪ್ರತಿಭಟನಾ ನಿರತರು ಮಾಡ್ತಾ ಇದ್ದಾರೆ. ಗಣರಾಜ್ಯೋತ್ಸವದ ದಿನದಂದೇ ಮುಜುಗರವನ್ನ ತರುವಂತಹ ಕೆಲಸವನ್ನ ಈಗ ಅಲ್ಲಿ ಪ್ರತಿಭಟನಾ ನಿರತರು ಮಾಡ್ತಾ ಇದ್ದಾರೆ. ಶಾಂತಿಯುತ ಹೋರಾಟ ಇದೀಗ ಹಿಂಸಾಚಾರದ ಸ್ವರೂಪವನ್ನ ಪಡ್ಕೊಂಡಿದೆ. ಪೊಲೀಸರ ಮೇಲೆಯೇ ದಾಳಿಗೆ ಈ ಪ್ರತಿಭಟನಾ ನಿರತರು ಯತ್ನವನ್ನ ಮಾಡಿರುವಂತಹ ಘಟನೆ ಕೂಡ ನಡೆದಿದೆ. ಅಲ್ಲಿ ರೈತ ಹೋರಾಟಗಾರರು ಪ್ರತಿಭಟನಾ ನಿರತರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಯಾವುದಕ್ಕೂ ಬಗ್ತಾ ಇಲ್ಲ. ಪೊಲೀಸರ ಮೇಲೆಯೇ ಹಲ್ಲೆ ಮಾಡೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಬ್ಯಾರಿಕೇಡ್ಗಳನ್ನ ತಳ್ಳಿ ಒಳನುಗ್ಗುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಅವರನ್ನ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಪೊಲೀಸರ ಮಾತಿಗೆ ಅವರು ಬಗ್ತಾ ಇಲ್ಲ. ಒಂದ್ ರೀತಿ ಪ್ರತಿಭಟನೆ ಹಿಂಸಾಚಾರದ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಪೊಲೀಸರೊಂದಿಗೆ ವಾಗ್ವಾದವನ್ನ ನಡೆಸ್ತಾ ಇದ್ದಾರೆ. ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನವನ್ನ ಮಾಡ್ತಾ ಇದ್ದಾರೆ. ರೈತರ ರ್ಯಾಲಿ ಇದೀಗ ಹಿಂಸಾಚಾರ ರೂಪವನ್ನ ಪಡ್ಕೊಂಡಿರುವಂತದ್ದು. ಪೊಲೀಸರ ವಿರುದ್ಧವೇ ರೈತರು ತಿರುಗಿ ಬಿದ್ದಿದ್ದಾರೆ. ರೈತ ಹೋರಾಟಗಾರರು ಅಲ್ಲಿದ್ದಂಥವರನ್ನ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಯಾವುದಕ್ಕೂ ಬಗ್ಗದೆ ಪೊಲೀಸರ ಮೇಲೆಯೇ ಇವರು ಹಲ್ಲೆಗೆ ಯತ್ನಿಸ್ತಾ ಇರುವಂತಹ ಘಟನೆಗಳು ಕೂಡ ಇದೀಗ ಅಲ್ಲಿ ಆಗ್ತಾ ಇದೆ. ಗಣರಾಜ್ಯೋತ್ಸವದಂದು ನಾವು ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡ್ತೀವಿ, ಶಾಂತಿಯುತ ಪ್ರತಿಭಟನೆಯನ್ನ ಮಾಡ್ತೀವಿ, ಕೇಂದ್ರ ಸರ್ಕಾರದ ಕಾಯ್ದೆಗಳನ್ನ ಹಿಂಪಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಒಂದು ಗಮನ ಸೆಳೆಯುವಂತಹ ಕೆಲಸವನ್ನ ಮಾಡ್ತೀವಿ. ಈ ರೀತಿಯಾಗಿ ಶುರುವಾದಂತಹ ಇವರ ರ್ಯಾಲಿ ಇದೀಗ ಹಿಂಸಾಚಾರ ಸ್ವರೂಪವನ್ನ ಪಡ್ಕೊಂಡಿರುವಂಥದ್ದು. ಪೊಲೀಸರ ಮೇಲೆಯೇ ಪ್ರತಿಭಟನಾ ನಿರತರು ಹಲ್ಲೆಗೆ ಮುಂದಾಗಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಇದೀಗ ರೈತರ ಆಕ್ರೋಶದ ಕಟ್ಟೆ ಒಡೆದಿರುವಂಥದ್ದು. ರೈತರ ರ್ಯಾಲಿಯಲ್ಲಿ ಅಶಾಂತಿ ಉಂಟಾಗಿದೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ ಅದರಲ್ಲಿ ಅಶಾಂತಿ ಕಂಡು ಬರ್ತಾ ಇದೆ. ಪ್ರತಿಭಟನಾ ನಿರತರ ಆಕ್ರೋಶ ಹೆಚ್ಚಾಗಿರುವಂಥದ್ದು. ಪೊಲೀಸರೊಂದಿಗೆ ಅವರು ವಾಗ್ವಾದವನ್ನ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನಿಸ್ತಾ ಇರುವಂತಹ ಘಟನೆಗಳು ಕೂಡ ಇದೀಗ ಆಗ್ತಾ ಇದೆ. ದೆಹಲಿಯಲ್ಲಿ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡ್ತೀವಿ, ಶಾಂತಿಯುತ ಪ್ರತಿಭಟನೆಯನ್ನ ಮಾಡ್ತೀವಿ, ಟ್ರ್ಯಾಕ್ಟರ್ ಪರೇಡ್ ಅನ್ನ ನಡೆಸ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಬಾರ್ಡರ್ಗಳಲ್ಲಿ ದೆಹಲಿ ಒಳಕ್ಕೆ ನುಗ್ಗೋದಕ್ಕೆ ಅಲ್ಲಿ ರೈತರು ಇದೀಗ ಪ್ರತಿಭಟನಾ ನಿರತರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಪೊಲೀಸರು ಅವರ ಮನವೊಲಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ, ಅವರನ್ನ ತಡೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರೊಂದಿಗೆ ಇವರು ವಾಗ್ವಾದವನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಹಾಕಿರುವಂತಹ ಬ್ಯಾರಿಕೇಡ್ಗಳನ್ನ ತಳ್ಳಿ ಒಳನುಗ್ಗುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ದೆಹಲಿಯಲ್ಲಿ ನಡೀತಾ ಇರುವಂತಹ ರೈತರ ಒಂದು ಪ್ರತಿಭಟನೆ. ಶಾಂತಿಯುತ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡ್ತೀವಿ ಅಂತ ಹೇಳಿ ಇದೀಗ ಈ ಒಂದು ಪ್ರತಿಭಟನೆ ಹಿಂಸಾಚಾರದ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಅಲ್ಲಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ದೆಹಲಿಯಲ್ಲಿ ರೈತರ ಆಕ್ರೋಶದ ಕಟ್ಟೆ ಒಡೆದಿದ್ದು ಪೊಲೀಸರೊಂದಿಗೆ ವಾಗ್ವಾದವನ್ನ ನಡೆಸ್ತಾ ಇದ್ದಾರೆ. ಕೆಲವು ಕಡೆಗಳಲ್ಲಿ ಕಲ್ಲು ತೂರಾಟವನ್ನ ಮಾಡುವಂತಹ ಕೆಲಸ ಕೂಡ ಅಲ್ಲಿ ಆಗ್ತಾ ಇದೆ. ಹಾಗಾದ್ರೆ ದೆಹಲಿಯಲ್ಲಿನ ಪ್ರತಿಭಟನೆಯ ಸ್ವರೂಪ ಹೇಗಿದೆ? ನಮ್ಮ ಪ್ರತಿನಿಧಿ ಧರಣೀಶ್ ಅಲ್ಲಿನ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಟ್ರ್ಯಾಕ್ಟರ್ ಮೆರವಣಿಗೆ ಶುರು ಆಗ್ತಾ ಇದೆ. ನಾನೀಗ ಗಾಜಿಪುರ್ ಮತ್ತು ದೆಹಲಿಗೆ ಜಾಯಿಂಟ್ ಪ್ಲೇಸ್ ಅಂದರೆ ಜಂಕ್ಷನ್ನಲ್ಲಿ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಟ್ರ್ಯಾಕ್ಟರ್ ಮೆರವಣಿಗೆ ಸಜ್ಜಾಗಿದೆ ಅಂತೇಳಿ ಪೊಲೀಸಿನವರು ಬ್ಯಾರಿಕೇಡ್ ಮತ್ತು ಕಾಂಕ್ರೀಟನ್ನು ಹಾಕಿ ಇಲ್ಲಿ ಬಂದ್ ಮಾಡಿದ್ದಾರೆ. ಅಂದರೆ ಇಲ್ಲಿಂದ ಮುಂದಕ್ಕೆ ಡೆಲ್ಲಿಗೆ ಹೋಗುವಂಥ ರಸ್ತೆಯನ್ನು ಯಾವ ಕಾರಣಕ್ಕೂ ಕೂಡ ಪ್ರವೇಶ ಮಾಡಬಾರ್ದು ಟ್ರ್ಯಾಕ್ಟರ್ಗಳು ಅಂತ. ಮತ್ತು ಇದೇ ಅಂದರೆ ಈಗ ಇವರೆಲ್ಲರೂ ನಿಂತಿರೋದು ಗಾಜಿಪುರ ದೆಹಲಿ ನಡುವೆ ಇರುವಂತಹ ಔಟರ್ ರಿಂಗ್ ರೋಡ್ನಲ್ಲಿ.
ಈ ಔಟರ್ ರಿಂಗ್ ರೋಡ್ನಲ್ಲೇ ಪ್ರತಿಭಟನೆಯನ್ನು ನಡೆಸಬೇಕು ಅಂತೇಳಿ ಪೊಲೀಸನವರು ಹೇಳ್ತಿದ್ದಾರೆ. ಇನ್ನರ್ ರಿಂಗ್ ರೋಡ್ಗೆ ಬಿಡಿ ಅಂತೇಳಿ ಪ್ರತಿಭಟನಾಕಾರರು ರೈತರು ಪೊಲೀಸಿನವರನ್ನು ಒತ್ತಾಯಿಸ್ತಿದ್ದಾರೆ. ಹಾಗಾಗಿ ಇಲ್ಲಿ ಈಗ ರೈತರು ಮತ್ತು ಪೊಲೀಸರ ನಡುವೆ ಮಾತುಕತೆಗಳು ನಡೀತಿದ್ದಾವೆ. ಈ ಎಷ್ಟೊತ್ತಿಗೆ ಮಾತುಕತೆ ಬಗೆಹರುತ್ತೆ, ಟ್ರ್ಯಾಕ್ಟರ್ ಮೆರವಣಿಗೆ ಶುರುವಾಗುತ್ತೆ ಅನ್ನುವಂಥ ಖಾತ್ರಿ ಇಲ್ಲ. ಒಂದು ಕಡೆ ಇಡೀ ಔಟರ್ ರಿಂಗ್ ರೋಡ್ ಉದ್ದಕ್ಕೂ ಈಗಾಗಲೇ ಟ್ರ್ಯಾಕ್ಟರ್ಗಳು ಜಮಾಯಿಸಿದ್ದಾವೆ. ಮೇಲ್ಗಡೆ ಕೂಡ ನೋಡ್ತಿದ್ದೀವಿ ಜನ ಇದ್ದಾರೆ, ಅವರು ಜನ ರೈತರು ಎಲ್ಲರೂ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಈಗ ಅಂದರೆ ಇಲ್ಲಿ ಟ್ರ್ಯಾಕ್ಟರ್ ಮೆರವಣಿಗೆ ಎಲ್ಲ ಸಾಗಲಿಕ್ಕೆ ಈಗ ಸಜ್ಜಾಗಿದ್ದಾರೆ. ಮತ್ತು ಇನ್ನೊಂದು ಕಡೆ ಈಗ ಒಂದು ಕಡೆ ಇಲ್ಲಿ ನೋಡಿ ಅಲ್ಲಿ ಪ್ರತಿಭಟನಾಕಾರರು ಬ್ಯಾರಿಕೇಡನ್ನು ಇದು ಮಾಡಿ ಬಂಧಿಸಿ ತೋಡಿ ಬ್ಯಾರಿಕೇಡನ್ನು ಭೇದಿಸಿ ಒಳಗಡೆ ಬರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂದರೆ ಪೊಲೀಸಿನವರು ಕೂಡ ಬಹುಶೇಕ ಸುಮ್ಮನೆ ಆದರು ಅಂತ ಕಾಣಿಸುತ್ತೆ. ಈ ಅಂದರೆ ಈಗ ಪ್ರತಿಭಟನಾಕಾರರ ಒತ್ತಡ ಹೆಚ್ಚಾಗಿದ್ದರಿಂದ ಇಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಪ್ರತಿಭಟನಾಕಾರರ ಆಕ್ರೋಶ ಹೇಗಿದೆ. ಅಂದರೆ ತಮ್ಮನ್ನು ಬಿಡ್ಲಿಕ್ಕೆ ಒಳಗಡೆ ಬರಲಿಕ್ಕೆ ಬಿಡಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಪ್ರತಿಭಟನಾಕಾರರು ಬ್ಯಾರಿಕೇಡನ್ನು ಎತ್ತಿ ಬಿಸಾಕ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ. ಅಂದರೆ ಅವರ ಆಕ್ರೋಶವನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ರೈತರು ತಮ್ಮ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿಲೇಬೇಕು ಕೇಂದ್ರ ಸರ್ಕಾರ ಅನ್ನುವ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ಅವಳಿ ರೈತ ನಾಯಕ ರಾಕೇಶ್ ಟಿಕಾಯತ್ ಕೂಡ ಬಂದರು. ಅಂದರೆ ಅವರು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ನಡೆಸಿ ಬ್ಯಾರಿಕೇಡನ್ನು ಭೇದಿಸಬೇಡಿ, ಬ್ಯಾರಿಕೇಡನ್ನು ನುಗ್ಗಬೇಡಿ ಅನ್ನುವಂತಹ ಅಂದರೆ ಸ್ವತಃ ನಿಯಂತ್ರಿಸಿದ್ದಾರೆ. ಇಲ್ಲಿ ಪೊಲೀಸಿನವರು ರೈತರನ್ನ ನಿಯಂತ್ರಿಸ್ತಿಲ್ಲ, ರೈತ ನಾಯಕರೇ ರೈತರನ್ನ ನಿಯಂತ್ರಿಸಿದ್ದಾರೆ. ನೀವು ಸ್ವಯಂ ಸಂಯಮ ಕಾಪಾಡಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ವತಃ ರೈತ ನಾಯಕರು ರೈತರನ್ನ ಪ್ರತಿಭಟನಾ ನಿರತ ರೈತರನ್ನ ನಿಯಂತ್ರಣ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೂ ಶಾಂತಿಯನ್ನ ಕದಡಬೇಡಿ, ಶಾಂತಿ ಮತ್ತು ಏಕತೆಯಿಂದ ಮಾತ್ರ ನಾವು ಈ ಹೋರಾಟದಿಂದ ಗೆಲ್ಲಲಿಕ್ಕೆ ಸಾಧ್ಯ, ಈ ಹೋರಾಟವನ್ನು ಸಾಧಿಸಿಕೊಳ್ಳಲಿಕ್ಕೆ ಸಾಧ್ಯ ಅನ್ನುವ ನಿಟ್ಟಿನಲ್ಲಿ ಸ್ವತಃ ರೈತ ನಾಯಕರು ರೈತರಿಗೆ ಸಮಾಧಾನ ಪಡಿಸ್ತಿದ್ದಾರೆ, ಕನ್ವಿನ್ಸ್ ಮಾಡ್ತಿದ್ದಾರೆ. ಅಂದರೆ ಯಾವ ಕಾರಣಕ್ಕೂ ನೀವು ಶಾಂತಿಗೆ ಭಂಗ ತರಬೇಡಿ, ಬ್ಯಾರಿಕೇಡನ್ನು ಭೇದಿಸಬೇಡಿ, ರೈತರು ಮತ್ತು ಪ್ರತಿಭಟನಾ ಪೊಲೀಸರ ನಡುವೆ ಮಾತುಕತೆ ನಡೀಲಿ, ಮಾತುಕತೆ ಮೂಲಕ ಪೊಲೀಸರಿಗೆ ಕನ್ವಿನ್ಸ್ ಮಾಡಿ ನಾವು ಯಾವ ರೀತಿಯಲ್ಲಿ ಹೋರಾಟದಲ್ಲಿ ಯಶಸ್ವಿಯನ್ನು ಸಾಧಿಸಬೇಕು ಆ ಗುರಿಯನ್ನು ಸಾಧಿಸ್ಕೊಳ್ಳೋ ಅನ್ನುವ ನಿಟ್ಟಿನಲ್ಲಿ. ಮತ್ತು ಇನ್ನೊಂದು ಕಡೆ ಪೊಲೀಸ್ ಬಂದೋಬಸ್ತನ್ನು ಕೂಡ ನಾವು ನೋಡ್ತಾ ಇದ್ವಿ. ಅಂದರೆ ಇಡೀ ಟ್ರ್ಯಾಕ್ಟರ್ ಪ್ರತಿಭಟನೆಗೆ ದೆಹಲಿಯಾದ್ಯಂತ 5 ಸುತ್ತಿನ ಪ್ರತಿಭಟನಾ ಅಂದರೆ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೆ ಇಲ್ಲಿ ರೈತರ ವಿಷಯದಲ್ಲಿ ಪೊಲೀಸರು ಕೂಡ ಮೌನವಾಗಿದ್ದಾರೆ. ಸ್ವತಃ ರೈತ ನಾಯಕರು ರೈತರನ್ನ ಮನವೊಲಿಸಿ ಯಶಸ್ವಿ ಮಾಡಬೇಕು ಟ್ರ್ಯಾಕ್ಟರ್ ಮೆರವಣಿಗೆ ಅನ್ನುವ ನಿಟ್ಟಿನಲ್ಲಿ ಈಗ ನಡೀತಾ ಇದೆ. ಇದ್ರ ನಡುವೆ ಕೂಡ ಕೆಲವರು ನೋಡಿ ಮತ್ತೆ ಶುರುವಾಯಿತು ರೈತರು ಬ್ಯಾರಿಕೇಡನ್ನು ಭೇದಿಸಿ ಒಳಗಡೆ ಬರುವಂತ ಪ್ರಯತ್ನ. ಅಲ್ಲಿ ಸ್ವತಃ ರಾಕೇಶ್ ಟಿಕಾಯತ್ ರೈತ ನಾಯಕ, ಭಾರತ್ ಕಿಸಾನ್ ಯೂನಿಯನ್ ನಾಯಕ, ಅವರು ದೊಣ್ಣೆ ಹಿಡಿದು ರೈತರನ್ನ ನಿಭಾಯಿಸ್ತಿದ್ದಾರೆ, ನಿಯಂತ್ರಿಸ್ತಿದ್ದಾರೆ. ಯಾವ ಕಾರಣಕ್ಕೂ ಭೇದಿಸಬೇಡಿ ಅಂತೇಳಿ ಅಂತಿಮವಾಗಿ ರೈತ ನಾಯಕರು ರೈತರನ್ನ ನಿಯಂತ್ರಿಸ್ತಿದ್ದಾರೆ. ಇದು ಬಹಳ ಮೆಚ್ಚಬೇಕಾದಂತಹ ಸಂಗತಿ. ಇಡೀ ದೇಶಾದ್ಯಂತ ರೈತರಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂತ ಹೇಳಲಾಗ್ತಾ ಇತ್ತು. ಇಲ್ಲಿ ಪೊಲೀಸಿನವರು ಸುಮ್ಮನೆ ನಿಂತಿದ್ದಾರೆ, ರೈತ ನಾಯಕರು ರೈತರನ್ನ ನಿಯಂತ್ರಿಸಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸೋನಂ ಜೊತೆ ಧರಣೀಶ್ ಪುಗ್ಗಿನಕೆರೆ, ನ್ಯೂಸ್ 18 ಕನ್ನಡ, ಗಾಜಿಯಾ ಬಾರ್ಡರ್ನಿಂದ. पॉसिबल नहीं है यार, और ये गलती यहाँ पे खड़े हैं लोग. ಇನ್ನು ಇಂಡಿಯಾ ಗೇಟ್ ಸಮೀಪದ ರೈತರ ರ್ಯಾಲಿಯಲ್ಲಿ 5 ಲೇಯರ್ನ ಭದ್ರತೆಯನ್ನ ಮಾಡಲಾಗಿತ್ತು. ಆದ್ರೆ ಆ ಒಂದು ಭದ್ರತೆಯನ್ನ ಭೇದಿಸಿ ಇದೀಗ ಪ್ರತಿಭಟನಾಕಾರರು ನುಗ್ಗಿದ್ದಾರೆ. ಟ್ರ್ಯಾಕ್ಟರ್ಗಳನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಇಂಡಿಯಾ ಗೇಟ್ ಸಮೀಪ ರೈತರ ರ್ಯಾಲಿ ಇದೀಗ ತಲುಪಿರುವಂತದ್ದು 5 ಲೇಯರ್ ಭದ್ರತೆಯನ್ನ ಭೇದಿಸಿ ಇದೀಗ ಪ್ರತಿಭಟನಾಕಾರರು ನುಗ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ರೈತರ ಪ್ರತಿಭಟನೆ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡಿಬಾರದು ಅಂತ ಪೊಲೀಸರ ಸರ್ಪಗಾವಲನ್ನ ಹಾಕಲಾಗಿತ್ತು. 5 ಸುತ್ತಿನ ಭದ್ರತೆಯನ್ನ ಮಾಡಲಾಗಿತ್ತು. ಆದ್ರೂ ಕೂಡ ಆ ಭದ್ರತೆಯನ್ನ ಭೇದಿಸಿ ಇದೀಗ ಪ್ರತಿಭಟನಾಕಾರರು ಇಂಡಿಯಾ ಗೇಟ್ ಬಳಿ ನುಗ್ತಾ ಇದ್ದಾರೆ. ಟ್ರ್ಯಾಕ್ಟರ್ ರ್ಯಾಲಿಯನ್ನ ತಡೆಯುವಂತಹ ಕೆಲಸವನ್ನ ಅಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಪೊಲೀಸರಿಗೂ ಕೂಡ ಅವರನ್ನ ನಿಯಂತ್ರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧರಣೀಶ್, ಹೇಗಿದೆ ಪರಿಸ್ಥಿತಿ ಈಗಲ್ಲಿ?
ಆಕ್ಚುಲಿ ಪೊಲೀಸಿನವರು ಇವತ್ತು ದೆಹಲಿಯ 3 ಗಡಿಗಳಿಂದ ಔಟರ್ ರಿಂಗ್ ರೋಡ್ ನಲ್ಲಿ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ, ಮೆರವಣಿಗೆಯನ್ನ ಮಾಡ್ಲಿಕ್ಕೆ ರೈತರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಕಿಸಾನ್ ರಿಪಬ್ಲಿಕ್ ಡೇ ಪರೇಡ್ ಹೆಸರಿನಲ್ಲಿ ರೈತರು ಪ್ರತಿಭಟನಾ ಮೆರವಣಿಗೆಯನ್ನ ಮಾಡ್ಲಿಕ್ಕೆ, ಟ್ರ್ಯಾಕ್ಟರ್ ಮೆರವಣಿಗೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೇಳಿದ್ರು. ಆದ್ರೆ ಈಗ 3 ಬಾರ್ಡರ್ಗಳಿಂದ, ಸಿಂಗು, ಟಿಕ್ರಿ ಮತ್ತು ಗಾಜಿಯಾಬಾದ್ 3 ಬಾರ್ಡರ್ಗಳಿಂದ ರೈತರು ಔಟರ್ ರಿಂಗ್ ರೋಡ್ ಅನ್ನ ಬಿಟ್ಟು ಒಳಗಡೆಯನ್ನ ಪ್ರವೇಶಿಸ್ಬಿಟ್ಟಿದ್ದಾರೆ. ಈಗಾಗಲೇ ದೆಹಲಿಯನ್ನ ಒಳಗಡೆ ಪ್ರವೇಶಿಸಿದ್ದಾರೆ. ದೆಹಲಿಯ ಒಳಗಡೆ ಪ್ರವೇಶಿಸುವಂತಹ ಪ್ರತಿಭಟನಾ ನಿರತ ರೈತರು ಈಗಾಗಲೇ ITO ಅಂದ್ರೆ ದೆಹಲಿಯ ಹೃದಯ ಭಾಗ ಅಂತ ಹೇಳ್ಬೋದು, ಆ ಪ್ರದೇಶವನ್ನ ಕೂಡ ತಲುಪಿದ್ದಾರೆ. ಇನ್ನು ಹೆಚ್ಚಂತಂದ್ರೆ ಅವರು ಇಂಡಿಯಾ ಗೇಟ್ ಮತ್ತು ರಾಜ್ಪಥ್ ಬಳಿ ತಲುಪುವಂತ ಸಾಧ್ಯತೆಗಳು ಕೂಡ ಇದಾವೆ. ಅಲ್ಲಿ ಅತಿ ಹೆಚ್ಚು ಭದ್ರತೆಯನ್ನ ಮಾಡಲಾಗಿದೆ. ಯಾಕೆಂದ್ರೆ ಇವತ್ತು ರಾಜ್ಪಥದಲ್ಲಿ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಪಥಸಂಚಲನ ನಡೆಸುತ್ತೆ, ಪರೇಡ್ ನಡೆಸುತ್ತೆ. ಆ ಕಾರಣಕ್ಕೋಸ್ಕರ ಈ ಬಾರಿ ಕೋವಿಡ್ ಕಾರಣಕ್ಕೋಸ್ಕರ ಮತ್ತು ರೈತರ ಕಾರಣಕ್ಕೋಸ್ಕರ ವಿದೇಶಿ ಗಣ್ಯರು ಬಂದಿಲ್ಲ. ಅದರ ಹೊರತಾಗಿ ಅಲ್ಲಿ ವಿದೇಶಿ ಗಣ್ಯರು ಕೂಡ ಇರ್ತಾ ಇದ್ರು. ಹಾಗಾಗಿ ಅಲ್ಲಿ ಹೆಚ್ಚು ಭದ್ರತಾ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಹುತೇಕ ಅಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನ, ಭದ್ರತಾ ವ್ಯವಸ್ಥೆಯನ್ನ ಭೇದಿಸಿ ರಾಜ್ಪಥ್ನಾಗ್ಲಿ ಇಂಡಿಯಾ ಗೇಟ್ನಾಗ್ಲಿ ರೈತರು ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ಅದರ ಹೊರತಾಗಿ ಅವರು ಏನೋ ಹೃದಯ ಭಾಗಕ್ಕೆ ಬರ್ಬೇಕು ಅಂತ ಅನ್ಕೊಂಡಿದ್ರು ಪ್ರತಿಭಟನಾ ನಿರತ ರೈತರು, ಅವರ ಉದ್ದೇಶವನ್ನ ಈಡೇರಿಸಿಕೊಂಡಿದ್ದಾರೆ. ಆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ, ದೆಹಲಿ ಪೊಲೀಸರಿಗೆ ಬಹಳ ಸ್ಪಷ್ಟ ಸಂದೇಶವನ್ನ ನೀಡಿದರೆ ಇನ್ನೂ ಕೂಡ ಬರ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲೂ ಒಂದಷ್ಟು ಜನ ರೈತರು ಆ ಬ್ಯಾರಿಕೇಡ್ ಗಳನ್ನ ಮುರಿದು ಭೇದಿಸಿ ಅವುಗಳನ್ನ ತೆಗೆದು ಬಿಸಾಕಿ ಒಳಗಡೆ ಬಂದಿದ್ದಾರೆ. ಆದ್ರೆ ಇನ್ನೂ ಕೂಡ ಔಟರ್ ರಿಂಗ್ ರೋಡ್ ನಲ್ಲಿ ಈ ಟ್ರ್ಯಾಕ್ಟರ್ ಮೆರವಣಿಗೆ, ಕಿಸಾನ್ ರಿಪಬ್ಲಿಕ್ ಡೇ ಪರೇಡ್ ನಡೀತಾ ಇದೆ. ಅದಲ್ಲದೆ ಬಾರ್ಡರ್ಗಳಿಂದ ಜನ ಬರ್ತಾ ಇದ್ದಾರೆ ಮತ್ತು ಎಲ್ಲ ಮುಖ್ಯ ರಸ್ತೆಗಳು, ದೆಹಲಿಗೆ ಸಂಧಿಸುವಂತಹ ಮುಖ್ಯ ರಸ್ತೆಗಳಲ್ಲಿ ಕೂಡ ಬರ್ತಾ ಇದಾವೆ. ಟ್ರ್ಯಾಕ್ಟರ್ಗಳಲ್ಲಿ, ಸ್ಕೂಟರ್ಗಳಲ್ಲಿ, ಕಾರ್ಗಳಲ್ಲಿ ತ್ರಿವರ್ಣ ಧ್ವಜ ಹಿಡ್ಕೊಂಡು ಪ್ರತಿಭಟನಾಕಾರರು ಬರ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಈಗಾಗಲೇ ITO ತಲುಪಿಟ್ಟಿರೋದ್ರಿಂದ ಸ್ವಲ್ಪ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಅಂದ್ರೆ ಪೊಲೀಸರು ಮತ್ತು ಪ್ರತಿಭಟನಾ ನಿರತ ರೈತರ ನಡುವೆ ಘರ್ಷಣೆ ಆಗಬಹುದು ಅಂತೇಳಿ ಈಗಾಗಲೇ ಒಂದೆರಡು ಕಡೆ ಅಷ್ಟುವಾಯವನ್ನ ಸಿಡಿಸಲಾಗಿದೆ, ಲಾಠಿ ಚಾರ್ಜ್ ಅನ್ನ ಮಾಡಲಾಗಿದೆ. ಸೊ ಇನ್ನೂ ಕೂಡ ಈ ಪರಿಸ್ಥಿತಿ ಗಂಭೀರ ಆಗಬಹುದು, ಪರಿಸ್ಥಿತಿ ಕೈ ಮೀರಬಹುದು ಎನ್ನುವಂತ ಆತಂಕ ಕೂಡ ಇದೆ. ಆದ್ರೆ ಇಲ್ಲಿವರೆಗೂ ಮಾತನಾಡ್ತಿರುವಂತ ಎಲ್ಲ ರೈತ ಸಂಘದ ನಾಯಕರುಗಳು ಶಾಂತಯುತವಾಗಿ ಪ್ರತಿಭಟನೆಯನ್ನ ನಡೆಸಬೇಕು. ಅದೇ ಕಾರಣಕ್ಕೋಸ್ಕರ ಪ್ರತಿಯೊಂದು ಟ್ರ್ಯಾಕ್ಟರ್, ಗಾಡಿ ಅಥವಾ ಕಾರ್ ಮೇಲೆ ತ್ರಿವರ್ಣ ಧ್ವಜ ಇರಲೇಬೇಕು. ಶಾಂತಯುತವಾಗಿ ಇಡೀ ಟ್ರ್ಯಾಕ್ಟರ್ ಮೆರವಣಿಗೆ ಅಥವಾ ಕಿಸಾನ್ ರಿಪಬ್ಲಿಕ್ ಡೇ ಪರೇಡ್ ನಡಿಬೇಕು ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಅವು ಎಷ್ಟು ಮಟ್ಟಿಗೆ ಅದು ಶಾಂತಿಯುತವಾಗಿ ನಡಿಲಿಕ್ಕೆ ಒತ್ತನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಧರಣೀಶ್, ಈಗ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದೀವಿ, ರೈತ ನಾಯಕರೇ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಬೇಕಂತಲೇ ಈ ಒಂದು ಪ್ರತಿಭಟನೆಯನ್ನ ಹಿಂಸಾಚಾರ ರೂಪಕ್ಕೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನಗಳು ಅಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತಹ ಕೆಲವರಿಂದ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಆ ತರದ ಭಿನ್ನ ಭಿನ್ನ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದಾವೆ. ಒಂದ್ ಕಡೆ ಏನಂತ ಅದನ್ನ ಯಾವ ರೀತಿ ವ್ಯಾಖ್ಯಾನಿಸ್ತಾ ಇದೆ ಅಂದ್ರೆ, ಪ್ರತಿಭಟನಾ ನಿರತ ರೈತರ ಹೊಟ್ಟೆಯ ಸಿಟ್ಟು ರಟ್ಟೆಗೆ ಬಂದಿದೆ, ಆ ಕಾರಣಕ್ಕೋಸ್ಕರ ಅವರು ಈ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಮತ್ತು ನಾವು ಇನ್ನೂ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀವಿ, ಏನಂತಂದ್ರೆ ರೈತರು ಅಥವಾ ಪ್ರತಿಭಟನಾಕಾರರು ಬ್ಯಾರಿಕೇಡ್ ಗಳನ್ನ ಭೇದಿಸುವಂತ ಸಂದರ್ಭದಲ್ಲಿ ಪೊಲೀಸಿನವರು ಮೂಕ ಪ್ರೇಕ್ಷಕರಾಗಿದ್ದಾರೆ. ಸ್ವತಃ ರೈತ ನಾಯಕರು ಪ್ರತಿಭಟನಾ ನಿರತ ರೈತರನ್ನ ಅಥವಾ ಉದ್ರೇಕಿತ ರೈತರನ್ನ ಸಮಾಧಾನ ಪಡಿಸುವಂತಹ, ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅದಕ್ಕಾಗಿ ಅವರು ಲಾಠಿ ಪ್ರಯೋಗವನ್ನು ಕೂಡ ಮಾಡ್ತಿದ್ದಾರೆ. ಅಂದ್ರೆ ಅವರು ಈ ಪೊಲೀಸಿನವರು ಈಗ ಫಾರ್ ಎಕ್ಸಾಂಪಲ್ ಲಾಠಿ ಚಾರ್ಜ್ ಮಾಡಿದ್ರೆ ಮತ್ತಷ್ಟು ಘರ್ಷಣೆ ಆಗ್ಬಹುದು ಅನ್ನೋ ಕಾರಣಕ್ಕೋಸ್ಕರ, ಜೊತೆಗೆ ಈಗ ಈ ರೀತಿ ಒಳ ಪ್ರವೇಶಿಸುವ ಸಂದರ್ಭದಲ್ಲಿ ಪೊಲೀಸಿನವರ ನಡುವೆ ಘರ್ಷಣೆ ಆದ್ರೆ, ಬ್ಯಾರಿಕೇಡ್ ಗಳನ್ನ ಭೇದಿಸುವ ವಿಷಯ ಸಂದರ್ಭದಲ್ಲಿ ಘರ್ಷಣೆ ಆದ್ರೆ ಆಗ ಶಾಂತಿಗೆ ಭಂಗ ಆಗ್ಬಹುದು, ಇಡೀ ಪ್ರತಿಭಟನೆಗೆ ಧಕ್ಕೆ ಆಗಬಹುದು ಎನ್ನುವ ಕಾರಣಕ್ಕೋಸ್ಕರ ರೈತ ನಾಯಕರು ಅಲ್ಲಿ ಶಾಂತಿಯನ್ನ ಕಾಪಾಡ್ಕೊಳ್ಳಿಕ್ಕೆ ಹೆಚ್ಚು ಒತ್ತನ್ನ ನೀಡ್ತಿದ್ದಾರೆ. ಇಲ್ಲಿವರೆಗೂ ಕೂಡ ನಾನು ಆಗ್ಲೇ ಹೇಳ್ತಿದ್ದೆ, ITO ಭಾಗಕ್ಕೆ ಬಂದ್ಬಿಟ್ಟಿದ್ದಾರೆ, ದೆಹಲಿಯ ಹೃದಯ ಭಾಗಕ್ಕೆ ಬಂದಿದ್ದಾರೆ ಅಂತ. ಹೃದಯ ಭಾಗಕ್ಕೆ ಬಂದಿದ್ರು ಕೂಡ ರೈತರು ಆಲ್ಮೋಸ್ಟ್ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ನಡೆಸ್ತಿದ್ದಾರೆ. ಭೇದಿಸುವ ಸಂದರ್ಭದಲ್ಲಿ ಅಂದ್ರೆ ಇಡೀ ದೆಹಲಿನಲ್ಲಿ ಇವತ್ತು 5 ಲೇಯರ್ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅಂದ್ರೆ 5 ಸುತ್ತು ದೆಹಲಿಗೆ ಸುತ್ತಕೊಂಡಿದ್ರು ದೆಹಲಿ ಪೊಲೀಸರು. ಈ ಟ್ರ್ಯಾಕ್ಟರ್ ಮೆರವಣಿಗೆ ಅಥವಾ ಕಿಸಾನ್ ರಿಪಬ್ಲಿಕ್ ಡೇ ಪರೇಡ್ ದೆಹಲಿಯ ಒಳಭಾಗಕ್ಕೆ ಬರಬಾರದು ಅನ್ನುವ ಕಾರಣಕ್ಕೋಸ್ಕರ. ಸೊ ಆ ರೀತಿಯ ಸರ್ಪಗಾವಲನ್ನ ಭೇದಿಸುವ ಸಂದರ್ಭದಲ್ಲಿ ಘರ್ಷಣೆ ಆಗಿದೆಯೇ ಹೊರತು ಒಳಗಡೆಗಳಿಗೆ ಬಂದಂತಹ ಪ್ರತಿಭಟನಾ ನಿರತ ರೈತರಾಗ್ಲಿ ಅಥವಾ ಬಾರ್ಡರ್ ಇರುವಂತಹ
ರೈತರಾಗ್ಲಿ ಯಾವ ರೀತಿಯಲ್ಲೂ ಶಾಂತಿ ಗೆ ಧಕ್ಕೆ ಹಾಕುವಂತಹ ಅಥವಾ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂತಹ ಪ್ರಯತ್ನವನ್ನ ನಡೆಸಿಲ್ಲ. ಸೊ ಅದು ನಿಜಕ್ಕೂ ಕೂಡ ಬಹಳ ಮೆಚ್ಚುಗೆಯ ಮಾತು ಆ ತರದ ವಾತಾವರಣ ಕಂಡು ಬರ್ತಾ ಇದೆ. ಇನ್ನೇನಿದ್ರು ಈ ರಾಜಪಥ ಅಥವಾ ಇಂಡಿಯಾ ಗೇಟ್ ಅಲ್ಲಿ ಪ್ರವೇಶಿಸುವ ಸಂದರ್ಭದಲ್ಲಿ ಆಗ ಖಂಡಿತಕ್ಕೂ ಕೂಡ ಅಲ್ಲಿ ಪೊಲೀಸರ ಭದ್ರತೆಯೂ ಕೂಡ ಹೆಚ್ಚಿರೋದ್ರಿಂದ ಇವರು ಕೂಡ ನಾವು ಪ್ರವೇಶಿಸಲೇಬೇಕು ಅನ್ನುವಂತ ಒತ್ತಾಯ ಮಾಡೋದ್ರಿಂದ ಅಲ್ಲಿ ಘರ್ಷಣೆ ಆಗ್ಬೋದು ಅಂತ ಹೇಳಲಾಗ್ತಿದೆ. ಶರ್ಮಿತಾ, ಥ್ಯಾಂಕ್ ಯು ಧರಣೀಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. 4 ಬಾರಿ ಖಾತೆ ಬದಲಾವಣೆಯಿಂದ ಸಚಿವರು ಕಿರಿಕ್ ಮಾಡ್ತಾ ಇದ್ದಾರೆ. ಕೆಲವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರೆ ಮತ್ತೆ ಕೆಲವರು ಕೊತ ಅಂತ ಕುದಿತಾ ಇದ್ದಾರೆ. ಕಳೆದ 9 ದಿನಗಳಲ್ಲಿ ಖಾತೆಗಳ ಅದಲು ಬದಲಾಗ್ತಾನೆ ಇದೆ. ಇದರಿಂದಾಗಿ ಸಚಿವರು ಸಿಎಂ ಯಡಿಯೂರಪ್ಪ ಅವರ ವಿರುದ್ಧ ಕೊತ ಅಂತ ಕುದಿತಾ ಇದ್ದಾರೆ. 4 ದಿನಗಳಲ್ಲಿ 4 ಬಾರಿ ಖಾತೆ ಬದಲಾವಣೆಯನ್ನ ಮಾಡಲಾಗಿದೆ. ಇದರಿಂದ ಸಚಿವರು ಕಿರಿಕ್ ಮಾಡಿದ್ರೆ ಕೆಲವರು ಸಮಾಧಾನಗೊಂಡಿದ್ದಾರೆ, ಮತ್ತೆ ಕೆಲವರು ಕೊತ ಅಂತ ಕುದಿತಾ ಇದ್ದಾರೆ. ಕಳೆದ 9-10 ದಿನದಲ್ಲಿ ನಾವು ನೋಡಬಹುದು ಎಷ್ಟು ಬಾರಿ ಸಿಎಂ ಅವರು ಖಾತೆಗಳನ್ನ ಬದಲಾವಣೆ ಮಾಡಿದ್ರು. ಒಬ್ಬರನ್ನ ಓಲೈಕೆ ಮಾಡೋದಕ್ಕಾಗಿ ಮತ್ತಿಬ್ಬರು ಸಚಿವರ ಒಂದು ದ್ವೇಷವನ್ನ ಕಟ್ಕೊಳ್ಬೇಕಾಯ್ತು. ಅವರ ಅಸಮಾಧಾನಕ್ಕೆ ಕಾರಣ ಆಯ್ತು. ಹೀಗಾಗಿ ಒಂದೇ ದಿನದಲ್ಲಿ 2 ಬಾರಿ ಹಾಗೆ 4 ದಿನದಲ್ಲಿ 4 ಬಾರಿ ಖಾತೆ ಬದಲಾವಣೆಯಿಂದ ಕೆಲ ಸಚಿವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ, ಕಿರಿಕ್ ಮಾಡ್ತಾ ಇದ್ದಾರೆ. ಇನ್ನು ಮತ್ತೆ ಕೆಲವರು ಸಮಾಧಾನಗೊಂಡಿದ್ದಾರೆ. ಇನ್ನು ನೋ ರಿಯಾಕ್ಷನ್ ಓನ್ಲಿ ಆಕ್ಷನ್, ರಾಜೀನಾಮೆ ಅನುಮಾನಕ್ಕೆ ಡೈಲಾಗ್ ಕೊಟ್ಟಿದ್ದಾರೆ. ನಗುತ್ತಲೇ ಆನಂದ್ ಸಿಂಗ್ ಸಿನಿಮಾ ಡೈಲಾಗ್ ಅನ್ನ ಹೊಡೆದಿರುವಂತದ್ದು. ಪದೇ ಅವರ ಖಾತೆಯನ್ನ ಬದಲಾವಣೆ ಮಾಡಲಾಯಿತು. ನನಗೆ ಯಾವುದೇ ರೀತಿಯಾದಂತಹ ಬೇಸರ ಇಲ್ಲ ಅಂತಾನೆ ಹೇಳ್ತಾ ಇದ್ರು ಆನಂದ್ ಸಿಂಗ್ ಅವರು. ಒಳಗೊಳಗೆ ಸಿಎಂ ಅವರ ವಿರುದ್ಧ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ರು. ನಗುತ್ತಲೇ ಒಂದು ಸಿನಿಮಾ ಡೈಲಾಗ್ ಅನ್ನ ಹೊಡೆದಿದ್ದಾರೆ. ನೋ ರಿಯಾಕ್ಷನ್ ಓನ್ಲಿ ಆಕ್ಷನ್ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆನಂದ್ ಸಿಂಗ್ ಅವರು ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂತಹ ಊಹಾಪೋಹಗಳಿಗೆ ಒಂದ್ ರೀತಿ ಒತ್ತು ಕೊಡುವಂತೆ ಈ ಒಂದು ಡೈಲಾಗ್ ಇರುವಂತದ್ದು. ನಗುತ್ತಲೇ ಆನಂದ್ ಸಿಂಗ್ ಅವರು ಸಿನಿಮಾ ಡೈಲಾಗ್ ಅನ್ನ ಹೊಡೆದಿರುವಂತದ್ದು. ಮಾಧ್ಯಮಗಳ ಮುಂದೆ ಮಾತನಾಡಬಾರದಂತೆ ಸಿಎಂ ಆದೇಶ ಮಾಡಿದ್ದಾರೆ ಅಂತ ಆನಂದ್ ಸಿಂಗ್ ಹೇಳಿದ್ದಾರೆ. ನಮ್ದೇನಿದ್ರು ಓನ್ಲಿ ಆಕ್ಷನ್ ನೋ ರಿಯಾಕ್ಷನ್ ಅಂತ ಆನಂದ್ ಸಿಂಗ್ ಹೇಳಿದ್ದಾರೆ. ಆನಂದ್ ಸಿಂಗ್ ಅವರಿಗೆ ಖಾತೆ ಬದಲಾವಣೆ ಮಾಡೋದಕ್ಕೆ ಅಸಮಾಧಾನ ಇದೆ, ಅದಕ್ಕೋಸ್ಕರ ಅವರಿಗೆ ಮೀಟ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಹೇಳ್ತಾರೆ ನೋಡಿ, ಸಹಜವಾಗಿ ಎಲ್ಲರೂ ಮೀಟ್ ಆಗ್ಬೋದು. 28ನೇ ತಾರೀಕಿಂದ ಅಧಿವೇಶನ ಪ್ರಾರಂಭ ಇದೆ. ಏನ್ ಮಂಜ 20 ಮತ್ತೆ ಹೋದಾಗ ಕಾಣ್ತಾರ ಮತ್ತೆ ಎಲ್ಲ ಏನೂ ಇಲ್ಲ. ನೋ ರಿಯಾಕ್ಷನ್ ಓನ್ಲಿ ಆಕ್ಷನ್. ಏನು ಪ್ರತಿಕ್ರಿಯೆ ಕೊಡಬೇಡ ಅಂದ್ಮೇಲೆ ಮುಗಿದೋಯ್ತು. ರಿಯಾಕ್ಷನ್ ಇಲ್ಲ, ಆಕ್ಷನ್ ಮಾಡಿ ತೋರಿಸ್ತೀರಿ. ನಾನು ಫ್ಯಾಷನ್ ಬ್ಯೂರೋಕ್ರಸ್ಟ್ರಿಗೆ ಮಂತ್ರಿ ಆಗಿಲ್ಲ, ಜನರ ಜೊತೆ ನಂಟಿರುವಂತಹ ಖಾತೆ ಕೇಳಿದ್ದೆ. ತುಮಕೂರಿನಲ್ಲಿ ಸಚಿವ ಮಾಧುಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಮಾಧುಸ್ವಾಮಿ ಅವರು ಕೂಡ ರಿಯಾಕ್ಷನ್ ಅನ್ನ ಕೊಟ್ಟಿರುವಂತದ್ದು. ನಾನು ಜನರ ಜೊತೆ ನಂಟಿಟ್ಕೊಳ್ಳುವಂತಹ ಖಾತೆಯನ್ನ ಕೇಳಿದ್ದೆ ಅಂತ ತುಮಕೂರಿನಲ್ಲಿ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ಮೆಡಿಕಲ್ ಖಾತೆ ಕೊಟ್ರು, ನಂತರ ವಫ್ ಹಜ್ ಕೊಟ್ರು. ಒಳ್ಳೆತನ ವೀಕ್ ಮಾಡ್ತಿದ್ದಾರೆ ಅಂತ ರೆಬಲ್ ಆದೆ. ನನ್ನನ್ನ ಮಂತ್ರಿ ಸ್ಥಾನದಿಂದ ಕೈ ಬಿಟ್ಬಿಡಿ ಅಂತ ಹೇಳಿದೆ ಅಂತ ಮಾಧುಸ್ವಾಮಿ ಅವರು ಹೇಳಿದ್ದಾರೆ. ನಿಷ್ಠಾವಂತ ಅಂತ ಹೇಳಿ 4 ದಿನದಲ್ಲಿ 4 ಖಾತೆಯನ್ನ ಬದಲಿಸಿದ್ರು. ಖಾತೆಗಳಿಗೆ ಸಹಿಯೇ ಹಾಕಿರ್ಲಿಲ್ಲ, ಅಷ್ಟೊತ್ತಿಗೆ ಬದಲು ಮಾಡಿದ್ರು. ಖಾತೆ ಬದಲಾವಣೆ ಬಗ್ಗೆ ಸಚಿವ ಮಾಧುಸ್ವಾಮಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪದೇ ನಮ್ಮ ಖಾತೆಗಳನ್ನ ಬದಲಾವಣೆ ಮಾಡ್ತಾ ಇದ್ರೆ ನಾವು ಆ ಖಾತೆಯನ್ನ ನಿರ್ವಹಿಸುವುದಕ್ಕೆ ಅಸಮರ್ಥರಿದ್ದೀವಿ ಅಂತ ಅರ್ಥ. ಸೊ ಹಾಗಾಗಿ ಮಂತ್ರಿಗಿರಿನೇ ಬೇಡ, ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಮಾಧುಸ್ವಾಮಿ ಅವರು ಆಕ್ರೋಶವನ್ನ ಹೊರಹಾಕಿದ್ರು. ಅಂತೆಯೇ ಇವತ್ತು ಕೂಡ ಅವರು ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಜನರ ಜೊತೆ ಒಡನಾಡುವನ್ನ ಇಟ್ಕೊಳ್ಳುವಂತಹ ಖಾತೆಯನ್ನ ಕೇಳಿದೆ. 4 ದಿನದಲ್ಲಿ 4 ಬಾರಿ ಖಾತೆಯನ್ನ ಬದಲಾವಣೆ ಮಾಡಿದ್ದಾರೆ ಅಂತ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ನನಗೆ ಮುಖ್ಯಮಂತ್ರಿಗಳು ಫೋನ್ ಮಾಡಿ 2 ಖಾತೆ ಇದೆ, ಒಂದು ಬಿಡಬೇಕಾಗತ್ತೆ, ಸಣ್ಣ ನೀರಾವರಿ ಬಿಡಿ, ನಾನು ಹೊಸಬರಿಗೆ ಅಕಾಮಿಡೇಟ್ ಮಾಡೋಕ್ಕಾಗತ್ತೆ, ಲಾ ಮಿನಿಸ್ಟರ್ ಆಗಿರಿ ಅಂತ ನನಗೆ ಕೇಳಿರು. ನಾನೇನು ಹೇಳಿದೆ, ಸರ್ ನಾನು ಅದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ, ನಾನು ಗ್ರಾಮೀಣ ಪ್ರದೇಶದಲ್ಲಿ ಬದುಕಿರೋನು, ಆ ಖಾತೆ ಏನು ಯಾರು ಕೇಳ್ತಿದ್ದಿದ್ದು ಖಾತೆ ಎಲ್ಲ ಈಗ ಸ್ವಲ್ಪ ಜೀವ ತೆಗೆದಿದ್ದೀವಿ ಅಂತ ಅದನ್ನೇ ಬಿಡಿಂದ್ರಂಗೆ ನನಗೆ ಲಾ ಬಿಡೋದ್ರಲ್ಲಿ ಏನು ನೋವಾಗಲ್ಲ, ಸಣ್ಣ ನೀರಾವರಿ ನನಗಿರಲಿ ಅಂತ ಕೇಳಿದೆ. ಇಲ್ಲಪ್ಪ ನಂಗೆ ಒತ್ತಡ ಇದೆ ಅಂದರು. ಸರಿ ಸುಮ್ಮನಾದೆ. ಆಮೇಲೆ ಅವ್ರು ನನಗೆ ಇದನ್ನು ಅನೌನ್ಸ್ ಮಾಡಿರೋ ಮೆಡಿಕಲ್ ಎಜುಕೇಷನ್ನು. ಸುಧಾಕರ್ ನನಗೆ ಕೇಳಿದ್ರು, ಏನು ಸರ್ ಅದು ವೆರಿ ಮಚ್ ಇಂಟ್ರೆಸ್ಟೆಡ್ ಅಂತ.
ನನಗೇನಿಲ್ಲಪ್ಪ, ನಾನು ಐ ಆಮ್ ಇಂಟ್ರೆಸ್ಟೆಡ್ ಇನ್ ಎನಿ ಪೋರ್ಟ್ಫೋಲಿಯೋ ಇನ್ವಾಲ್ವ್ಸ್ ರೂರಲ್ ಲೈಫ್ ಅಂತ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಆವಾಗ ಅದನ್ನು ಕೊಟ್ಟರು, ಜೊತೆ ಕನ್ನಡ ಕಲ್ಚರು ಕೊಟ್ಟರು. ನಾನು ರಿಯಾಕ್ಟ್ ಮಾಡಲಿಲ್ಲ. ಮೈಸೂರಿಗೆ ಹೋದೆ, ನಾನು ಅಲ್ಲಿ ಹೇಳಿದೆ ನಾನು ಅವರ ಪರಮಾಧಿಕಾರ ಪ್ರಶ್ನೆ ಮಾಡಲ್ಲ ಅಂತ. ನೆಕ್ಸ್ಟ್ ಡೇ ಏನು ಮಾಡಿಬಿಟ್ರು, ಕನ್ನಡ ಕಲ್ಚರ್ ತೆಗೆದ್ರು, ವಫು ಅಜ್ಜು ಕೊಟ್ಟರು. ನನಗೆ ಗೊತ್ತಿಲ್ಲ, ಮೈಸೂರಲ್ಲಿ ನಿಮಗೆ ಪ್ರಶ್ನೆ ಬಂದು ಕೇಳಿ ಗೊತ್ತಿಲ್ಲಪ್ಪ, ನಾನು 1.5 ಗಂಟೆಯಿಂದ ಒಳಗೆ ಕೂತಿದ್ದೀನಿ. ಅದು ಆಯಿತಾ, ಆಗಲಿ ಬಿಡ್ರಿ ಅಂತ ಬಂದೆ. ನಿನ್ನೆ ಇವಸ್ಸೆ ಡಿಸ್ಟರ್ಬ್, ಮನಸ್ಸಿಗೆ ನನಗೆ ನೋವಾಯಿತು. ನಾನು ನೇರವಾಗಿ ಮತ್ತೆ ನನ್ನ ಖಾತೆನೇ ಚೇಂಜ್ ಮಾಡಿದೆ. ಏನಪ್ಪ ಒಳ್ಳೆತನ ಅಥವಾ ನಿಷ್ಠೆನೇ ಇಷ್ಟೊಂದು ವೀಕ್ ಮಾಡ್ತಾ ಅಂತೇಳಿ ನಾನು ರೆಬೆಲ್ ಆದಿನ. ನಾನು ನೇರವಾಗಿ ಹೇಳ್ತಿದ್ದೀನಿ. ಬಟ್ ಅದೇನಾಯಿತು, ನನಗೆ ಭಾರ ಬೇಸರಾಗಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ನಾನು ಕ್ಲೋಸ್ ರೀ, ನಾನು ಈ ಸಹಿಸ್ಕೊಳಕ್ಕಾಗೋದಿಲ್ಲ, ನನಗೆ ಸ್ವಾಭಿಮಾನ ಇದೆ. ನಿಮ್ಮ ನಿಷ್ಠಾವಂತ ಅಂದರೆ ಒಂದು ಮನುಷ್ಯನಿಗೆ 4 ದಿವಸದಾಗ 4 ಸರಿ ಖಾತೆ ಬದಲಾಯಿಸೋದಕ್ಕೆ ಏನೋ ಮೈನರ್ ಇರಿಗೇಷನ್ ಹಿಂಗೆ ಕೆಲಸ ಮಾಡಿಲ್ಲ ತೆಗ್ದೇ ಅನ್ಬೋದು. ಇನ್ನೊಂದು ಖಾತೆ ಬಳಿಕ ಇನ್ನೂ ಸೈನೇ ಹಾಕಿಲ್ಲ ನಾನು. ಮೆಡಿಕಲ್ ಎಜುಕೇಷನ್ ಅದನ್ನೇ ಯಾಕೆ ತೆಗಿತೀರಿ? ಏನು ಸಿಗ್ನಲ್ ಕಳಿಸ್ತಾ ಇದ್ದೀರಿ ನನ್ನ ಬಗ್ಗೆ ನೀವು? ಒಂದೇ ಇಲ್ಲ ಕೋಆಪ್ರೇಟ್ ಮಾಡು, ನೀನು ಟೂರಿಸಮ್ ಚೆನ್ನಾಗಿದೆ. ಇಲ್ಲ ಸರ್, ನಾನು ಡೇ 1ನಿಂದ ಕೇಳಿದ್ದೀನಿ, ನಮ್ಮ ಶ್ರಮ, ನಮ್ಮ ಬದುಕು, ನಮಗೆ ಬೇಕಾದವ್ರಿಗೆ, ನಮಗೆ ನೆರವಾದವ್ರಿಗೆ ಏನಾದ್ರು ಸಹಾಯ ಆಗೋದಾದರೆ ನಾನು ಶ್ರಮಿಸೋಕ್ಕೆ ತಯಾರಾಗಿದ್ದೀನಿ. ಫ್ಯಾಷನ್ಗೆ ಬ್ಯೂರೋಕ್ರಸಿ ವ್ಯವಸ್ಥೆಯಲ್ಲಿ ಮಂತ್ರಿ ನಿಸ್ಕೊಳಕ್ಕೆ ನಾನು ಬಂದಿಲ್ಲ ಇಲ್ಲಿಗೆ, ಬಿಟ್ಬಿಡಿ ಸಾರ್ ಅಂತ ನಾನು ಹೇಳಿದೆ ನಾನು. ಆಮೇಲೆ ಯಾರೋ ಗುರು ಹಿರಿಯರುಗಳೆಲ್ಲ ಸೇರಿ ಏನೋ ಮಾಡಿರೋ ನಾನು ಕೇಳಿರು, ಏನಪ್ಪ ಫೈನಲ್ ಆಗಿ ನಿನ್ನ ಒಪಿನಿಯನ್ ಏನು ಅಂದರು. ನಾನು ಹೇಳಿದ್ದೆ, ರಾಷ್ಟ್ರಧ್ವಜ ಹಾರಿಸಿದ ಮೇಲೆ ನಾನು ಸಲ್ಯೂಟ್ ಹೇಳಿ ಬರ್ತೀನಿ ಅಂತ. ನಿಜ ಅದು ಹೇಳ್ಬಿಡ್ತಿದ್ದೀನಿ. ಈಗ ಅವ್ರಿಗೆ ಕನ್ವಿನ್ಸ್ ಆಗಿ ನನ್ನ ಯಾರೋ ದೊಡ್ಡವ್ರು ಕೇಳಿ, ಯಾಕಪ್ಪ ಇಷ್ಟು ನೊಂದ್ಕೊಂಡಿದ್ದೆ? ನಾನು ಏನು ಕೇಳಿದ್ದೀನಿ ರೀ? ನಾನೇನು PWD ಕೇಳಿದ್ದೀನ, KEB ಕೇಳಿದ್ದೀನ, ಅಥವಾ ಏನಾದ್ರು ಭಾರಿ ದೊಡ್ಡ ಒಂದು ಸಣ್ಣ ನೀರಾವರಿ ಖಾತೆ ನನ್ನ ಬದುಕಿಗೆ, ನಮ್ಮ ಜನಗಳ ಬದುಕಿಗೆ ನೆರವಾಗುತ್ತೆ. ಕೆರೆ ಕಟ್ಟೆ ತುಂಬಿಸ್ತೀನಿ, ಎಲ್ಲ ಅಣೆಗಿಣೆ ಮಾಡಿ ನೀರು ನಿಲ್ಲಿಸ್ತೀನಿ ಅನ್ನೋದನ್ನು ಕೆಲಸ ಮಾಡೋಕ್ಕೆ ನನಗೆ ಬಿಡದೆ ಮೆಡಿಕಲ್ ಪ್ರತಿಭೆ ನೋಡ್ತಾ ಇದ್ರೆ ಕೆಲವೊಮ್ಮೆ ಎಂಥವರಿಗೂ ಆಶ್ಚರ್ಯ ಆಗುತ್ತೆ. ಮಕ್ಕಳ ಆತ್ಮಸ್ಥೈರ್ಯ ಹೆಚ್ಚಿಸೋದಕ್ಕೆ ನ್ಯೂಸ್ 18 ತರ್ತಾ ಇದೆ ಅಪರೂಪದ ಟಿವಿ ಶೋ, ಅದುವೇ ಬೈಜೂಸ್ ಯಂಗ್ ಜೀನಿಯಸ್. ಬೈಜೂಸ್ ಸೀರೀಸ್ ನ ಹೈಲೈಟ್ಸ್ ಇಲ್ಲಿದೆ. ನಮಸ್ಕಾರ. ಜೀನಿಯಸ್ ಕಷ್ಟಕರ ಕೆಲಸವನ್ನು ಸರಳವಾಗಿಸುವುದು ಅದೇ ಟ್ಯಾಲೆಂಟ್, ಮತ್ತು ಅಸಂಭವವನ್ನು ಸುಲಭವಾಗಿಸುವವರು ಅವರೇ ಜೀನಿಯಸ್. ಮತ್ತು ಅದೇ ರೀತಿ ಅಸಾಧ್ಯವನ್ನು ಸಾಧ್ಯ ಮಾಡುವ ಜೀನಿಯಸ್ ನಾವು ನಿಮಗೆ ಭೇಟಿ ಮಾಡಿ ಕೊಡಿಸ್ತೀವಿ ಈ ವೇದಿಕೆ ಮೂಲಕ. ಬೈಜೂಸ್ ಜೀನಿಯಸ್ ನ ಪ್ರತಿ ಎಪಿಸೋಡ್ ನಲ್ಲಿ ನಾವು ಭೇಟಿಯಾಗೋಣ ಕೆಲವು ಯಂಗ್ ಜೀನಿಯಸ್ ರನ್ನ. ಇವರ ವಯಸ್ಸು ಚಿಕ್ಕದು, ವೈಶಿಷ್ಟ್ಯಗಳು ದೊಡ್ಡವು. 7 ವರ್ಷದ ವಯಸ್ಸಲ್ಲಿ ನೀವೆಂದು ಯೋಚಿಸಿದ್ರ ಇಂಟರ್ನ್ಯಾಷನಲ್ ಮ್ಯಾರಥಾನ್ ಓಡಕ್ಕಾಗಬಹುದು ಅಥವಾ ರನ್ನಿಂಗ್ ನಲ್ಲಿ ಹೊಸ ರೆಕಾರ್ಡ್ ಮಾಡಬಹುದು. ನಮ್ಮ ಮೊದಲ ಯಂಗ್ ಜೀನಿಯಸ್ ಎಲ್ಲವನ್ನೂ ಕೂಡ ಜಗತ್ತಿಗೆ ಮಾಡಿ ತೋರಿಸಿದಾಳೆ, ಅದು 7 ವರ್ಷ ವಯಸ್ಸಲ್ಲಿ. ಯಾವುದೇ ರೇಸ್ನ ಮೊದಲು ನಂದು ಒಂದೇ ಲಕ್ಷ್ಯ ಇರುತ್ತೆ, ಅದೇನಂದ್ರೆ ಫಿನಿಶಿಂಗ್ ಲೈನ್ಗೆ ಮೊದಲು ತಲುಪೋದು. ನಾನಿವಾಗ 2024 ಒಲಿಂಪಿಕ್ ಆಗಿ ತಯಾರಿ ಮಾಡ್ತಿದ್ದೀನಿ. ಅದಕ್ಕಾಗಿಯೇ ನಾನು ದಿನಾಲೂ 8 ಗಂಟೆ ಪ್ರಾಕ್ಟೀಸ್ ಮಾಡ್ತೀನಿ, ಡಯಟ್ ಫಾಲೋ ಮಾಡ್ತೀನಿ, ಮತ್ತೆ ನಾನು ಟಿವಿ ಎಲ್ಲ ನೋಡೋದಿಲ್ಲ. ನಿಮ್ಮ ಆಟದಲ್ಲಿ ತುಂಬಾ ಕಾಂಪಿಟಿಷನ್ ಬರುತ್ತೆ, ಟ್ರ್ಯಾಕ್ ಅಂಡ್ ಫೀಲ್ಡ್ ನಲ್ಲಿ ತುಂಬಾ ಕಾಂಪಿಟಿಷನ್ ಬರುತ್ತೆ. ಯಾವಾಗ ನೀವು ಒಲಿಂಪಿಕ್ ಮೆಡಲ್ ಗೆಲ್ತೀರಿ, ಟ್ರ್ಯಾಕ್ ಅಂಡ್ ಫೀಲ್ಡ್ ನಲ್ಲಿ ಇಂಡಿಯಾಕ್ಕಾಗಿ ನೀವು ಫಸ್ಟ್ ಆಗ್ತೀರಾ, ಪೋಡಿಯಂ ನಲ್ಲಿ ನಂಬರ್ 1, ಆಗ ನೋಡಿ ನಾನು ಹಿಂದಿನಿಂದ ಚಪ್ಪಾಳೆ ಬಾರಿಸ್ತೀನಿ. ನಮ್ಮ ಮುಂದಿನ ಯಂಗ್ ಜೀನಿಯಸ್ ಬಹಳ ವಿಶೇಷ. ಇವರು ಅಭಿರುಚಿ ತೋರಿಸಿದ್ದಾರೆ ಫಾಸಿಲ್ಸ್ ಬಗ್ಗೆ, ಮತ್ತು ಇವರು ಆಗಿದ್ದಾರೆ ಯಂಗೆಸ್ಟ್ ಪೆಲಿಯಂಥಾಲಜಿಸ್ಟ್. ಇವರ ಹೆಸರು ಅಶ್ವಥಾ ಬಿಜು. ಪ್ರತಿಯೊಬ್ಬರು ಸ್ವಲ್ಪ ಮಟ್ಟಿಗಾದರೂ ಇತಿಹಾಸದ ಬಗ್ಗೆ ತಿಳಿಯೋದು ಬಹಳ ಮುಖ್ಯ. ಬಿಕಾಸ್ ವಿ ಆರ್ ವಾಟ್ ವಿ ಕಮ್ ಫ್ರಮ್. ಹಾಯ್, ನಾನು ಅಶ್ವಥಾ ಬಿಜು. ನಾನು ಭಾರತದ ಯಂಗೆಸ್ಟ್ ಪೆಲಿಯಂಟಾಲಜಿಸ್ಟ್ ಮತ್ತು 3 ಬೇರೆ ಬೇರೆ ಬೇಸಿನ್ಸ್ ನ ಸುಮಾರು 120 ಫಾಸಿಲ್ ಸ್ಪೆಸಿಮೆನ್ಸ್ ನ ಸಂಗ್ರಹಿಸಿದ್ದೇನೆ. ಹಾಯ್ ಅಶ್ವಥಾ, ಕಮ್. ವೆಲ್ಕಮ್ ಟು ಬೈಜೂಸ್ ಯಂಗ್ ಜೀನಿಯಸ್. 13 years old ಮತ್ತು ನೀನು ಫಾಸಿಲ್ಸ್ ಬಗ್ಗೆ ಸ್ಟಡಿ ಮಾಡ್ತಿದ್ಯಾ. ಯು ಹ್ಯಾವ್ ಸಮಥಿಂಗ್
which looks like rocks to me. They are What are actually these? fossils. These are fossils? ಹೌದು. Okay, now tell me, ನೀವು ಫೋಸಿಲ್ಸ್ ಬಗ್ಗೆ ಸಾಮಾನ್ಯರಿಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೀರಿ. ಫೋಸಿಲ್ಸ್ ಅರ್ಥ ಆಗದವರಿಗೆ ಇದು ಬರೀ ಬಂಡೆ ಅಷ್ಟೇ. ಸೊ ಯಂಗ್ ಜೀನಿಯಸ್ ಪ್ಲಾಟ್ಫಾರ್ಮ್ ನಲ್ಲಿ ನೀವು ನಮಗೆ ಇಲ್ಲಿ ತಂದಿರುವುದರ ಎವರೇಜ್ ಏಜ್ ಎಷ್ಟೆಂದು ಹೇಗೆ ಗುರುತಿಸಬಹುದು ಹೇಳಿ? ಸೊ ನಾನು ವಿಭಿನ್ನ ಫಾಸಿಲ್ಸ್ ಗಳನ್ನು 3 ನದಿಯ ಬೇಸಿನ್ಸ್ ಇಂದ ತಂದಿದ್ದೀನಿ. ಇವು 3 ಡಿಫರೆಂಟ್ ಫಾಸಿಲ್ ಫೀಲ್ಡ್ಸ್ ನಲ್ಲಿ ವರ್ಕ್ಡ್ ಅಂಡರ್. ಒಂದು ಸ್ಪೆಸಿಮೆನ್ ಗೋದಾವರಿ ನದಿ ಬೇಸಿನ್ ಇಂದು, ಮತ್ತಿನ್ನೊಂದು ಇದು ಒಂದು ಡೈನೋಸಾರ್ ಬೋನ್ ಫ್ರಾಗ್ಮೆಂಟ್. ದಿಸ್ ಇಸ್ ಎ ಡೈನೋಸಾರ್ ಬೋನ್ ಫ್ರಾಗ್ಮೆಂಟ್. ಹೌದು, ಇದು 252 ಮಿಲಿಯನ್ ಇಯರ್ಸ್ ಓಲ್ಡ್. 252 ಮಿಲಿಯನ್ ಇಯರ್ ಓಲ್ಡ್. ಎಸ್.